ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿನ್ನೆ ಎಪಿಸೋಡ್ ಹೆಂಗಿತ್ತು ಗುರು? ಅಶ್ವಿನಿ ಮತ್ತೆ ಧ್ರುವಂತ್ ಅವರ ಬಗ್ಗೆ ಟಾಸ್ಕ್ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ನಿನ್ನೆ ಎಪಿಸೋಡ್ ಅಲ್ಲಿ ಎಷ್ಟು ಮಾತಾಡ್ಕೊಂಡ್ರು ಕಡಿಮೆ ಗುರು. ಏನು ಎಫರ್ಟ್ಸ್ ಗುರು, ನಿಜವಾಗ್ಲೂ ಎಂತ ಶತ್ರು ಕೂಡ ನಿನ್ನೆ ಅವ್ರ ಆಟನ ಮೆಚ್ಚಬೇಕು. ಆ ತರ ಇತ್ತು ನಿನ್ನೆ ಎಪಿಸೋಡ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಹಳೇದು ಮಾತಾಡ್ತಾ ಇಲ್ಲ, ಪ್ರೆಸೆಂಟ್ ಮಾತಾಡ್ತಾ ಇದ್ದೀನಿ. ಅವತ್ತಿನ ಎಪಿಸೋಡ್ ನೋಡಿ ನನಗೆ ಏನು ಅನ್ಸುತ್ತಾ ನನ್ನ ಒಪಿನಿಯನ್ ನಾನು ಹೇಳ್ತೀನಿ ಅಷ್ಟೇ. ರಕ್ಷಿತಾ ಗೇಮನ್ನು ಸ್ಯಾಕ್ರಿಫೈಸ್ ಮಾಡಿದ್ದು ಸರಿನಾ? ಅಣ್ಣ 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 ಅಂದ್ಕೊಂಡು ಎಲ್ಲ ಒಂದು ಕಡೆ ಗೇಮನ್ನು ಸ್ಪಾಯಿಲ್ ಮಾಡ್ಕೋತಾ ಇದ್ದಾರಾ ಅಂತ ನನಗೆ ಅನ್ನಿಸ್ತಾ ಇದೆ. ಅದ್ರ ಜೊತೆಗೆ ಕಂಟೆಂಡರ್ ಆಗಿ ಕಾವ್ಯ ಸೆಲೆಕ್ಟ್ ಆಗಿದ್ದಾರೆ ಟಾಸ್ಕ್ ಆಡಿ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ರಘು ಮತ್ತೆ ರಾಶಿಕಾ ಅವರು ಕೂಡ ಟಾಸ್ಕ್ ಅಲ್ಲಿ ಸಕ್ಕದಾಗಿ ಎಫರ್ಟ್ಸ್ ಅನ್ನು ಕೊಟ್ಟು ಆಟ ಆಡಿದ್ದಾರೆ. ಬಟ್ ಬ್ಯಾಡ್ ಲಕ್, ಕೊನೆಯಲ್ಲಿ ಸೋತಿದ್ದಾರೆ. ಓವರ್ ಆಗಿ ನಿನ್ನೆ ಎಪಿಸೋಡ್ ಅಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಗುರು. ನನ್ನ ಒಪಿನಿಯನ್ ನಿಮ್ ಜೊತೆ ಮ್ಯಾಚ್ ಆಗ್ಬೇಕು ಅಂತ ಏನಿಲ್ಲ. ಈಗ ಹೆಂಗೆ ಅಂತಂದ್ರೆ ಇವತ್ತು ನೆನ್ನೆ ಎಪಿಸೋಡ್ ನೋಡ್ಬಿಟ್ಟು ನಾನು ಮಾತಾಡ್ತೀನಿ, ಧ್ರುವಂತ್ ರೈಟು ಇಲ್ಲ ಇನ್ನೊಬ್ರು ರೈಟು ಅಂತ ನಾನು ಹೇಳ್ತೀನಿ. ಬರ್ತಾನೆ ಹಳೇದೆಲ್ಲ ತೆಗೆದ್ಬಿಟ್ಟು ಮಾತಾಡ್ತಾನೆ ಕಾಮೆಂಟ್ ಸೆಕ್ಷನ್ ಅಲ್ಲಿ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಒಪಿನಿಯನ್ ಏನಿದೆ ಆ ಎಪಿಸೋಡ್ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ ಅಷ್ಟೇ. ಹಳೇದು ನಿನ್ನೆ ಟಾಸ್ಕ್ ನಡೀತು. ಆ ಟಾಸ್ಕ್ ಇದರಲ್ಲಿ ಯಾರು ಕಂಟೆಂಡರ್ ಆದ್ರು ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಒಂದು ಅಪ್ಡೇಟ್ ಅನ್ನ ಮಾತಾಡ್ಕೊಬಿಡೋಣ. ಫಸ್ಟು ಅಶ್ವಿನಿ ಅವರು, ಧ್ರುವಂತ್ ಅವರು ಗೆದ್ದು ಅಶ್ವಿನಿ ಕಂಟೆಂಡರ್ ಆಗಿದ್ದಾರೆ, ರಾಶಿಕಾ ಔಟ್ ಆಗಿದ್ದಾರೆ. ಇದು ಕ್ಲಿಯರ್ ಕಟ್ಟು. ಫೈನಲ್ ಆಗಿ ರಘು ಮತ್ತೆ ಧ್ರುವಂತ್ ಇಬ್ರು ಉಳ್ಕೊಂಡಿದ್ದಾರೆ. ಆ ಇಬ್ಬರಲ್ಲಿ ನನಗಿರ್ತಕ್ಕಂಥ ಅಪ್ಡೇಟು, ಧ್ರುವಂತ್ ಔಟ್ ಆಗಿದ್ದಾರೆ, ರಘು ಅಣ್ಣ ಮುಂದೆ ಸೆಲೆಕ್ಟ್ ಆಗಿದ್ದಾರೆ ಕಂಟೆಂಡರ್ ಆಗಿ. 4 ಜನ ಫೈನಲ್ ಆಗಿ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಧನುಷು, ಕಾವ್ಯ, ಅಶ್ವಿನಿ ಮತ್ತೆ ರಘು ಅಣ್ಣ, ಈ 4 ಜನಕ್ಕೂ ಈಗ ಟಾಸ್ಕ್ ಇರುತ್ತೆ. ಈ 4 ಜನದಲ್ಲಿ ಒಬ್ಬರು ಈಗ ಟಾಪ್ 6 ಟಿಕೆಟ್ ಅನ್ನ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. 1 ಅವರ್ ಅಲ್ಲಿ ಆ ವಿಡಿಯೋ ಬರುತ್ತೆ. ಆಲ್ರೆಡಿ ನೇಮ್ ಇದೆ, ಬಟ್ ಕನ್ಫರ್ಮೇಶನ್ ಇಲ್ಲ ಗುರು. ಕನ್ಫರ್ಮೇಶನ್ ಇಲ್ಲದೆ ನಾನು ಹೇಳಕ್ಕಾಗೋದಿಲ್ಲ. 1 ಅವರ್ ಕರೆಕ್ಟಾಗಿ 1 ಅವರ್ ಟೈಮ್ ನೋಡ್ಕೊಳ್ಳಿ, ಆ ವಿಡಿಯೋ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆನ್ ಮಾಡಿ ಇಟ್ಕೊಂಡ್ರೆ ಬೇಗ ಫಾಸ್ಟ್ ಆಗಿ ಅಪ್ಡೇಟು ನಿಮ್ಗೆ ಬರುತ್ತೆ. ಇನ್ನು ನೆನ್ನೆ ಎಪಿಸೋಡ್ ನೋಡೋದಾದ್ರೆ ಎಪಿಸೋಡ್ ಚೆನ್ನಾಗಿತ್ತು ಗುರು. ಸಖತ್ ಎಫರ್ಟ್ಸ್ ಹಾಕಿ ಆಟ ಆಡಿದ್ರು. ಲಾಸ್ಟ್ ಮೂಮೆಂಟ್ ಅಲ್ಲಿ ಟಾಸ್ಕ್ ಮಾತ್ರ ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ. ರಾಶಿಕಾ ಮತ್ತೆ ರಕ್ಷಿತಾ, ಈ ಕಡೆ ರಘು ಅಣ್ಣ, ಈ 3 ಜನನು ಕುತ್ಕೊಂಡು ಟಾಸ್ಕ್ ಅಲ್ಲಿ ಸೋತಿರ್ತಾರೆ. ಒಬ್ಬರನ್ನ ಔಟ್ ಮಾಡಬೇಕು. ಯಾರು ಒಪ್ಕೊಳ್ಳೋದಿಲ್ಲ. ಒಬ್ರಿಗೊಬ್ರು ಎಲ್ಲ ನನಗ್ ನಾನೇ ಅಂತ ಬಿಟ್ಕೊಡೋದಕ್ಕೆ ರೆಡಿ ಇರ್ಲಿಲ್ಲ, ವಾದ ಮಾಡ್ತಾ ಇರ್ತಾರೆ. ಆ ಕಡೆ ಗಿಲ್ಲಿ ಮತ್ತೆ ಧ್ರುವಂತ್ ಸಖತ್ತಾಗಿ ಫನ್ ಅನ್ನ ಜನರೇಟ್ ಮಾಡಿ ಅಲ್ಲಿ ರಘು ಅಣ್ಣ ಸಂಕಷ್ಟ ಏನು ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಫನ್ ಆಗಿ ಸಖತ್ತಾಗಿ ಜನರೇಟ್ ಮಾಡ್ತಾ ಇರ್ತಾರೆ. ಸೂಪರ್ ಅಂತ ಅನ್ನಿಸ್ತು. ಫೈನಲ್ ಆಗಿ ಡಿಸ್ಕಷನ್ ಅಂತ ಬಂದಾಗ ಯಾರು ಒಪ್ಕೊಳ್ಳೋದಿಲ್ಲ. ಬಟ್ ಸಡನ್ ಆಗಿ ಅಲ್ಲಿ ಬಂದು ರಘು ಅಣ್ಣ ನಾನು ಆಚೆ ಹೋಗ್ತೀನಿ ಅಂದಿದ್ದಕ್ಕೆ ರಕ್ಷಿತಾ ಬಂದು ನಾನೇ ಹೋಗ್ತೀನಿ ಅಂತ ಅಂದ್ಬಿಟ್ಟು, ನನಗಿಂತ ಅವರು ಬೆಟರ್ ಅಂತ ಅಂದ್ಬಿಟ್ಟು ರಕ್ಷಿತಾ ಅವರೇ ರೀಸನ್ ಕೊಟ್ಟು ಆಚೆ ಹೋಗ್ತಾರೆ. ರಘು ಅಣ್ಣ ಅಂತ ಒಬ್ರಿಂದ ನಮ್ಗೆ ಡ್ಯಾಮೇಜ್ ಆಗ್ಬಾರ್ದು ಯಾವತ್ತೂ ಅಷ್ಟೇ ಇರಬೇಕು. ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಗುರು. ಯಾಕಂತಂದ್ರೆ ತುಂಬಾ ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದು ನನಗಿಂತ ರಾಶಿಕಾ ಬೆಟರು, ನನಗಿಂತ ರಘು ಬೆಟರ್ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟು ಆಚೆ ಹೋದ್ರೆ ಇನ್ನೇನಿರುತ್ತೆ ಹೇಳಿ ಆಟ ಅಲ್ವಾ? ಇದನ್ನು ನಾವು ಸಮರ್ಥಿಸ್ಕೊಂತೀವಿ. ರಘುವಣ್ಣ ಇದರಿಂದ ನಮ್ಮ ರಕ್ಷಿತಾ ಗೇಮ್ ಏನು ಹಾಳಾಗ್ತಾ ಇಲ್ಲ ಅಂತಂದ್ರೆ ಅದು ನಿಮ್ ಇಷ್ಟ ಗುರುವೆ. ನನಗನ್ಸಿದ್ದು ನಾನು ಹೇಳಿದ್ದೀನಿ ಅಷ್ಟೇ. ನೆಕ್ಸ್ಟು ಅದೆಲ್ಲ ಆದ್ಮೇಲೆ ಅಡಿಗೆ ಬಗ್ಗೆ ಗುರು. 2 ಅಡಿಗೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಮಾತಾಡ್ಕೋತಾರೆ. ಈ ಅಡಿಗೆ ಕತೆ ಏನು ಗುರು? ಈ ವೀಕೆಂಡ್ ಅಲ್ಲಿ ಕ್ಲಿಯರ್ ಆಗಿ ಅದನ್ನೇನಾದ್ರೂ ಒಂದು ಸಾರ್ಟ್ ಔಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ನೋಡೋಣ ಏನ್ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು. ಸುದೀಪ್ ಅಣ್ಣ ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು, ಅದನ್ನ ನೋಡೋದಕ್ಕೆ ಒಂಥರ ಬೇಜಾರಿದೆ. ಅದರಲ್ಲಿ 2 ವರ್ಸಸ್ ಆಲ್ ಆ ತರ ಇದೆ. ಈ 5 ಜನ ಕುತ್ಕೊಂಡು ಒಂದ್ ಕಡೆ ಇವರು 6 ಜನ ಇವ್ರು ಮಾತಾಡ್ತಾ ಇದ್ರೆ ಅವ್ರಿಬ್ರೇ ಒಂದ್ ಕಡೆ ಒಂಥರ ಸಖತ್ ಬೇಜಾರಾಗ್ತಾ ಇದೆಯಪ್ಪ ಆ ತರ ನೋಡೋದಿಕ್ಕೆ. ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಬಿಗ್ ಬಾಸು ಅಶ್ವಿನಿ, ಧ್ರುವಂತ್ ಮತ್ತು ಕಾವ್ಯ ಇವರು ಗೆದ್ದಿರೋರಿಗೆ ಕಂಟೆಂಡರ್ ಆಗಿ ಸೆಲೆಕ್ಟ್ ಮಾಡಲು ಮೀಟರ್ ಅಂತ ಅಂದ್ಬಿಟ್ಟು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಆ ಟಾಸ್ಕ್ ಹೆಂಗಿರುತ್ತೆ ಅಂದ್ರೆ ಸಪೋರ್ಟಿಂಗ್ ಸಿಸ್ಟಮ್. ಮನೆಯವರು ಸೇರ್ಕೊಂಡು ಯಾರು ಕಂಟೆಂಡರ್ ಬೇಡ ಅವರ ಬಕೆಟ್ ಅಲ್ಲಿ ಮಣ್ಣನ್ನ ಹಾಕಿ ತುಂಬಿಸ್ಬೇಕು. ಅದು ವೆಯ್ಟ್ ಹೆವಿ ಆದ್ರೆ ಕೆಳಗಡೆ ಬಿಟ್ರೆ ಔಟು. ಯಾರ್ದು
ಎಲ್ಲ ಆದ್ರೂ ಹಿಡ್ಕೊಂಡಿರ್ತಾರೋ ಅವ್ರು ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತಾರೆ, ವಿನ್ನರ್ ಅಂತ ಹೇಳ್ತಾರೆ. ಮನೆಯವ್ರನ್ನ ಕನ್ವಿನ್ಸ್ ಮಾಡಿ ಅಂತ ಎಲ್ಲರೂ ಹೋಗಿ ಅವ್ರವ್ರ ಸ್ಟೈಲಲ್ಲಿ ಕನ್ವಿನ್ಸ್ ಮಾಡ್ತಾರೆ. ಬಟ್ ನನಗೇನು ಅನ್ನಿಸ್ತು ಅಂದ್ರೆ ಈ ಟಾಸ್ಕ್ ಕೊಟ್ಟಾಗೆ ವಿನ್ನರ್ ಯಾರು ಅಂತ ಡಿಕ್ಲೇರ್ಡ್ ಅಂತ ಅನ್ನಿಸ್ತು ನನಗೆ. ನೋಡುವಾಗ ಟು ಈಸಿ ಪ್ರಿಡಿಕ್ಟಬಲ್ ಆಗಿತ್ತು ಗುರು ವಿನ್ನರ್ ಯಾರು ಅಂತ. ನಿಮ್ಗೇನು ಅನ್ನಿಸ್ತು? ಇದೇ ತರ ಅನ್ನಿಸ್ತಾ ಇಲ್ವಾ? ಇಲ್ಲಿ ಫಸ್ಟ್ ಬಂದು ಎಲ್ಲ ಕ್ಲಿಯರ್ ಕಟ್ ಆಗಿ ಅಶ್ವಿನಿಗೆ ಹಾಕ್ತಾರೆ, ಎಲ್ಲರೂ ಕ್ಲಿಯರ್ ಕಟ್ ಆಗಿ ಒಂದ್ ಕಡೆಯಿಂದ ಅಶ್ವಿನಿಗೆ ಹಾಕ್ತಾರೆ. ಈ ಟಾಸ್ಕ್ ಅಲ್ಲಿ ರಘು ಅಣ್ಣ ಸಖತ್ತಾಗಿ ಎಫರ್ಟ್ಸ್ ಹಾಕಿ ಆಡ್ತಾರೆ, ಗಿಲ್ಲಿ ಸಖತ್ತಾಗಿ ಎಫರ್ಟ್ಸ್ ಹಾಕಿ ಮೈ ಮೇಲೆ ಬಟ್ಟೆ ಒಳಗಡೆ ಎಲ್ಲ ಹಾಕೊಂಡು ಸಖತ್ತಾಗಿ ಎಫರ್ಟ್ಸ್ ಹಾಕಿ ಆಡ್ತಾರೆ, ರಾಶಿಕಾ ಸಖತ್ತಾಗಿ ಎಫರ್ಟ್ಸ್ ಹಾಕಿ ಆಡ್ತಾರೆ, ರಕ್ಷಿತನ ಸಖತ್ತಾಗಿ ಎಫರ್ಟ್ಸ್ ಹಾಕಿ ಆಡ್ತಾರೆ. ಫಸ್ಟು ಅಶ್ವಿನಿ ಅವ್ರ ಬಕೆಟಲ್ಲಿ ಜಾಸ್ತಿ ಇದನ್ನು ತುಂಬಿಸಿ ಸೋಲಿಸ್ತಾರೆ ಅವರನ್ನು. ಅಗೈನ್ ಸೆಕೆಂಡ್ ಬಂದು ಧ್ರುವಂತ್ ಅವರ ಇದರಲ್ಲಿ ಬಂದು ಹಾಕ್ತಾರೆ. ಧ್ರುವಂತ್ ತುಂಬ ಹೊತ್ತು ವೆಯ್ಟ್ ಕ್ಯಾರಿ ಮಾಡ್ತಾರೆ, ಆಗೋದಿಲ್ಲ, ಕೊನೆಗೆ ಧ್ರುವಂತ್ ಬಿಡ್ತಾರೆ. ಕಾವ್ಯ ಮಾತ್ರ ಸಿಂಪಲ್ ಆಗಿ ಕೊನೆವರೆಗೂ ನಿಂತಿರ್ತಾರೆ. ಸ್ವಲ್ಪ ಕಾವ್ಯ ಇದರಲ್ಲಿ ರಕ್ಷಿತಾ ಲಾಸ್ಟಲ್ಲಿ ಸ್ವಲ್ಪ ಹಾಕಿದ್ರೆ ಅಷ್ಟೇ ಗುರು, ಇನ್ಯಾರು ಹಾಕಿಲ್ಲ. ಅವರಿಬ್ರು ಮಾತ್ರ ಅವ್ರ ಎಫರ್ಟ್ಸ್ ಸೋತಿರ್ಬೋದು, ಬಟ್ ನೋಡೋರಿಗೆ ನನಗೇನು ಅನ್ನಿಸ್ತು ಅಂತಂದ್ರೆ ಎಫರ್ಟ್ಸ್ ಮುಖ್ಯ ಗುರು. ನಾವು ಹೆಂಗ್ ಗೆಲ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗ್ ಆಡ್ತೀವಿ ಅನ್ನೋದು ಮುಖ್ಯ, ಎಫರ್ಟ್ಸ್ ಮುಖ್ಯ ಅಂತ ನನಗನ್ನಿಸ್ತು. ಸಕ್ಕದಾಗಿ ಎಫರ್ಟ್ಸ್ ಹಾಕಿದ್ರು. ಬಟ್ ನೋಡೋದು ಮಾತ್ರ ಕ್ಲಿಯರ್ ಕಟ್ ನನಗೆ ಹೆಂಗ ಅನಿಸ್ತು ಅಂತಂದ್ರೆ ಈಸಿ ಟಾರ್ಗೆಟ್ ತರ ಕಾಣಿಸ್ತು. ಆ ತರ ಆಗ್ತಾ ಇದ್ರೆ ಏನಾಗುತ್ತೆ ಅಂತಂದ್ರೆ ಈ ಅಶ್ವಿನಿ ಮತ್ತೆ ಧ್ರುವಂತ್ಗೆ ಎಕ್ಸ್ಪೆಕ್ಟಬಲ್ ಅದು ಎಂತವ್ರಿಗೂ ನೋಡೋರ್ಗು ಒಂಥರ ಅಯ್ಯೋ ಅನ್ನುತ್ತೆ, ಸಿಂಪತಿ ಅನ್ನೋದು ಬರುತ್ತೆ, ಜನರೇಟ್ ಆಗುತ್ತೆ. ಅದರಿಂದ ಯಾರಿಗೆ ಸ್ವಲ್ಪ ಪ್ರಾಬ್ಲಮ್ಮು? ಬೇರೆ ಇನ್ನೂ ಯಾರಾದ್ರೂ ಚೆನ್ನಾಗಿ ಆಡ್ತಾ ಇರ್ತಾರೆ ಅಂಥವ್ರ ಪ್ರಾಬ್ಲಮ್ಮು, ನಮಗೂ ನಿಮ್ಗೆ ಏನು ಪ್ರಾಬ್ಲಮ್ಮು ಅಲ್ವಾ? ಕೊನೆದಾಗ ನನ್ಗೆ ಬೇಜಾರಾಗಿದೆ ಏನು ಗೊತ್ತಾ, ಅವ್ರು ಅಷ್ಟು ಎಫರ್ಟ್ಸ್ ಹಾಕಿ ಆಡ್ತಾರೆ ಗುರು. ಮೀಟರ್ ಟಾಸ್ಕ್ ಅಲ್ಲ, ಬಕೆಟ್ ಇಟ್ಕೊಂಡು ಕೈಯೆಲ್ಲ ಇದಾಗಿ ಒಬ್ರು ಸೌಜನ್ಯಕ್ಕಾದ್ರೂ ಹೋಗಿ ಚೆನ್ನಾಗಿ ಆಡಿದ್ರೆ ಟಾಸ್ಕ್ ಅಂತ ಒಬ್ರು ಅಶ್ವಿನಿ ಹತ್ರ ಆಗಲಿ ಧ್ರುವಂತ್ ಹತ್ರ ಆಗಲಿ ಮಾತಾಡ್ಲಿಲ್ಲ. ಮೀಟರ್ ಟಾಸ್ಕ್ ಅಲ್ಲಿ ಸಖತ್ತು ನನ್ಗೊಂಥರ ಅದು ಬೇಜಾರಾಯ್ತು ಗುರು, ನಿಜವಾಗ್ಲು. ಈ ಒಂದು ಇದರಲ್ಲಿ ತುಂಬಾ ಮಾತುಗಳು ಕೂಡ ಸ್ವಲ್ಪ ಜಾಸ್ತಿ ಆಯ್ತು. ಈ ಕಡೆ ರಾಶಿಕಾ ಅವರು ಸ್ಟಾರ್ಟ್ ಮಾಡ್ತಾರೆ, ಆ ಕಡೆ ಅಶ್ವಿನಿ ಅವರು ಸ್ಟಾರ್ಟ್ ಮಾಡ್ತಾರೆ. ಅಶ್ವಿನಿ ಅವರೇ ಜಾಸ್ತಿ ಮಾತಾಡಿದ್ರು ಅಂತ ನನಗನ್ನಿಸ್ತು. ರಾಶಿಕಾ ಅವರು ಕೂಡ ಮಾತುಗಳನ್ನೋದು ಸ್ವಲ್ಪ ಜಾಸ್ತಿ ಮಾತಾಡಿದ್ರು ಅಂತ ನನಗನ್ನಿಸ್ತು ಗುರು. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಇನ್ನೊಂದು ಟಾಸ್ಕ್ ಕೊಡ್ತಾರೆ, ತಾಕತ್ತಿದ್ದರೆ ತಡ್ಕೋ ಅಂತ. ತಾಕತ್ತಿದ್ದರೆ ಹಿಡಿದಿಟ್ಕೋ, ಎಷ್ಟು ನಿನಗೆ ತಾಕತ್ತಿದೆಯೋ ಅಷ್ಟನ್ನು ನೀನು ಹಿಡ್ಕೊಂಡಿಟ್ಕೋ ಆ ಕಂಬನ ಅಂತ ಅಂದ್ಬಿಟ್ಟು 2 ಗ್ರೂಪ್, ಅಶ್ವಿನಿ ವರ್ಸಸ್ ಧ್ರುವಂತ್, ರಘು ಅಣ್ಣ ವರ್ಸಸ್ ರಾಶಿಕಾ. ಈ ಟಾಸ್ಕ್ ಮಾತ್ರ ಒನ್ ಆಫ್ ದಿ ಬೆಸ್ಟ್ ಟಾಸ್ಕ್ ಅಂತ ಅನ್ನಿಸ್ತು ಗುರು ನನಗೆ. ಎಫರ್ಟ್ಸ್ ಈ ಸೀಸನ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿ ತನಕನು ಒನ್ ಆಫ್ ದಿ ಬೆಸ್ಟ್ ಟಾಸ್ಕ್ ಅನ್ನೋ ತರ ನನಗಿತ್ತು. ಸಕ್ಕದಾಗಿ ಆಟ ಆಡಿದ್ರು. ಫಸ್ಟ್ ರಘು ಅಣ್ಣ ಮತ್ತೆ ರಾಶಿಕಾ ಬರ್ತಾರೆ, ಅವ್ರು ಹಿಡ್ಕೊಂಡಿರ್ತಾರೆ, ಕಾನ್ಸಂಟ್ರೇಷನ್ ಅನ್ನ ಡಿಸ್ಟರ್ಬ್ ಮಾಡಬೇಕು. ಬಟ್ ಅಶ್ವಿನಿ ಮೇಡಮ್ ಪ್ರಯತ್ನ ಚೆನ್ನಾಗಿ ಮಾಡಿದ್ರು, ಬಟ್ ಹಾರ್ಡ್ ಆಗಿ ಮಾಡಲಿಲ್ಲ, ಚೆನ್ನಾಗಿ ಮಾಡಿದ್ರು. ಬಟ್ ಧ್ರುವಂತು ನಾನು ಆಡೋದಿಲ್ಲ ಅಂತ ಅಂದ್ಬಿಟ್ಟು ಹಾನಿ ಆಗುತ್ತೆ ಇನ್ನೊಂದಾಗುತ್ತೆ ಅಂತ ಕೂತ್ಕೊಂಡಿದ್ರಲ್ವಾ, ಅದು ನನಗೆ ಇಷ್ಟ ಆಗಲಿಲ್ಲ ಗುರು. ಆಡಬೇಕು, ಟಾಸ್ಕ್ ಕೊಟ್ಟಿರೋದೇ ಅದಕ್ಕೆ, ಆಟ ಆಡಬೇಕು, ಬಟ್ ಮಿತಿ ಮೀರಬಾರ್ದು ಅಷ್ಟೇ. ಧ್ರುವಂತ ಆ ಥರ ಕೂತ್ಕೊಂಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಫಸ್ಟು ರಾಶಿಕಾ ಔಟ್ ಆಗ್ತಾರೆ, 29 ನಿಮಿಷ ಏನೋ ತಗೊಂತಾರೆ. ಅದಾದ್ಮೇಲೆ ರಘು ಅಣ್ಣ 70+ ಮಿನಿಟ್ ತಗೊಂಡು ರಘು ಅಣ್ಣ ಔಟ್ ಆಗ್ತಾರೆ. ಇಬ್ಬರು ಎಫರ್ಟ್ಸು ಟೂ ಗುಡ್ ಅಂತ ಅನ್ನಿಸ್ತು. ಸಕ್ಕದಾಗಿ ಎಫರ್ಟ್ಸ್ ಅನ್ನು ಹಾಕಿದ್ರು ಇವರು. ನೀರು ಹಾಕಿದ್ರು, ಶಾಂಪ್ ಹಾಕಿದ್ರು, ತುಪ್ಪ ಹಾಕಿದ್ರು, ಆಯಿಲ್ ಹಾಕಿದ್ರು, ಎಲ್ಲ ಟಾರ್ಚರ್ನು ತಡ್ಕೊಂಡ್ರು. ನೆಕ್ಸ್ಟು ಧ್ರುವಂತು ಮತ್ತೆ ಅಶ್ವಿನಿ ಬರ್ತಾರೆ. ಇವ್ರ ಗುರು ನಿಜವಾಗ್ಲು ಒಂದು ಹ್ಯಾಟ್ಸ್ ಆಫ್ ಗುರು. ಈ ಟಾಸ್ಕ್ ಮಾತ್ರ ಏನು ಗುರು, ಅವರು ಎಷ್ಟು ಡಿಸ್ಟರ್ಬ್ ಮಾಡಿದ್ರು, ಫೋರ್ಸ್ ಹಾಕಿ ಮುಖಕ್ಕೆ ಹೊಡಿತಾ ಇದ್ರು ನೀರು. ಯಪ್ಪ ನಿಜವಾಗ್ಲು ಈ ಬೆಂಕಿ ಟಾಸ್ಕ್ ಗುರು. ನಿಜವಾಗ್ಲು ಒಂಥರ ಮೈ ನೆನ್ಸ್ಕೊಂಡ್ರೆ ನನಗಂತೂ ಕೂಡ ಒಂಥರ ಜುಮ್ಮನ್ನುತ್ತೆ ಗುರು. ಆ ರೇಂಜ್ಗೆ ಟಾಸ್ಕ್ ಅನ್ನ ಆಡಿದ್ರು, ಸಖತ್ತಾಗಿ ಆಡಿದ್ರು ಗುರು. ಯಾರೇ ಆಗಲಿ ಟಾಸ್ಕ್ ಆಡಿದಾಗ ಆಡಿದ್ದಾರೆ ಅಂತಾನೆ ಒಪ್ಕೋಬೇಕು, ಆಡಿಲ್ಲ ಅಂದಾಗ ಆಡಿಲ್ಲ ಅಂತಾನೆ ಹೇಳ್ಬೇಕು ಅಲ್ವಾ? ಅದನ್ನ ಬಿಟ್ಟು ಆಡಿದ್ರು ಆಡಿಲ್ಲ ಅಂತ ಹೆಂಗೆ ಗುರು ಮನ್ಸು ಬರುತ್ತೆ ಹೇಳಿ? ಯಾರಿಗೂ ಅಷ್ಟೇ. ಸಕ್ಕದಾಗಿ ಟಾಸ್ಕ್ ಅನ್ನ ಆಡ್ತಾರೆ. ಎಷ್ಟು ಫೋರ್ಸ್ಫುಲಿ ನೀರು ಇದು ಮಾಡ್ತಾರೆ, ಮಾತುಗಳಲ್ಲಿ ಹೇಳ್ತಾರೆ, ಟ್ರಿಗ್ಗರ್ ಮಾಡ್ತಾರೆ. ಏನು ಮಾಡಿದ್ರು ಕೂಡ ಎಲ್ಲಾನು ತಡ್ಕೊಂಡು ಸಕ್ಕದಾಗಿ ಟಾಸ್ಕ್ ಆಡಿ 70+ ಅಂದ್ರೆ ಎಲ್ಲರಿಗಿಂತೂ ಜಾಸ್ತಿ ಇಬ್ಬರು ಬಿಡೋದಿಲ್ಲ. ಅಶ್ವಿನಿ ಮತ್ತೆ ಧ್ರುವಂತು ಸಕ್ಕದಾಗಿ ಹೋಲ್ಡ್ ಅನ್ನ ಮಾಡಿ ಇಟ್ಕೊಂಡು ಆಟ ಆಡಿ ಗೆಲ್ತಾರೆ ಗುರು. ಫುಲ್ ಇದಾಗುತ್ತೆ ಪಾಪ. ಈ ಟಾಸ್ಕ್ ಅಲ್ಲಿ ಬಂದು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಮಾಡಲೇಬೇಕು. ಯಾಕೆಂತಂದ್ರೆ ಅಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಗುರು. ಸಖತ್ ಎಂಥವ್ರಿಗೂ ಅಷ್ಟೇ. ರಘು ಅಣ್ಣ ಅವ್ರಂದ್ರೇನೇ ಆಗಲ್ಲ ಅಂತಂದ್ರೆ ರಘು ಅಣ್ಣ ಕೂಡ ಹೋಗಿ ಅಪ್ರಿಷಿಯೇಟ್ ಮಾಡ್ದ, ಎಲ್ಲ ಮಾಡಿದ್ರು. ಈ ಟಾಸ್ಕ್ ಅಲ್ಲಿ ರಕ್ಷಿತಾ ಮಾತ್ರ ರಘು ಅವ್ರು ಕೂಡ ಅಷ್ಟು ಫೀಲ್ ಆಗಿರಲ್ಲ, ಅಷ್ಟು ಫೀಲ್ ಆಗಿರ್ತಾರೆ. ಇಲ್ಲದೇ ಇರೋ ಐಡಿಯಾ ಎಲ್ಲ ಕೊಟ್ಕೊಂಡು ನನಗೊಂದು ನಿಮಿಷ ಕೊಡಿ ಬಿಗ್ ಬಾಸ್, ನಾನು ಕಾನ್ಸಂಟ್ರೇಷನ್ ಹಾಳು ಮಾಡ್ತೀನಿ. ಏನ್ ಗುರು, ನಿನ್ ಗೇಮ್ ನೀನು ನೋಡ್ಕೋಬೇಕು ಅಷ್ಟೇ ರಕ್ಷಿತಾ. ಬೇರೆಯವ್ರಿಗೋಸ್ಕರ ನೀವು ಈ ತರ ಆಡ್ತಾ ಇದ್ರೆ
ಏನ್ ಪ್ರಯೋಜನ? ವಿನ್ನರ್ ಆಗ್ಬೇಕು ಅಂತಂದ್ರೆ ನಿಮ್ಮದ್ ನೀವು ನೋಡ್ಕೋಬೇಕು. ನಾನು ಇನ್ನೊಬ್ಬನ ಕೊಟ್ಬಿಟ್ಟು ಹೋಗ್ತೀನಿ ಅಂದ್ರೆ ಹೋಗಮ್ಮ ಅಂತಾರೆ ಅಷ್ಟೇ. ನನಗೆ ನಿಜವಾಗ್ಲು ರಘು ಅಣ್ಣ ಹಿಂದೆ ಹೋಗ್ತಾ ಇರೋದು ರಕ್ಷಿತಾ ಯಾಕೋ ನನ್ಗೆ ಇಷ್ಟ ಆಗ್ತಾ ಇಲ್ಲ ಗುರು. ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇರೋ ಗೇಮನ್ ಕೂಡ ಹಾಳು ಮಾಡ್ಕೊಂತಾರ ಅಷ್ಟೇ. ಇವಾಗ ಒಂದು ಸ್ಟೇಜ್ ಅಲ್ಲಿ ಇದ್ದಾರೆ, ಸ್ಟೆಪ್ ಕೆಳಗಿಳಿತಾ ಹೋಗ್ತಾರ ಅಷ್ಟೇ. ನನಗನ್ಸಿದ್ ಒಪಿನಿಯನ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕೂ ಮೇಲೆ ನಿಮ್ಮ ಇಷ್ಟ. ಅದಾದ್ಮೇಲೆ ಸಕ್ಕದಾಗಿ ಇದ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ನನ್ಗೆ ಇಲ್ಲೇನೊಂದು ಅನಿಸ್ತು ಅಂತಂದ್ರೆ, ಧ್ರುವಂತ್ ಅವರು ಒಳಗಡೆ ಒಂದು ಕವರ್ ಹಾಕಿರ್ತಾರೆ. ಆ ಕವರ್ ಹಾಕ್ಬಾರ್ದಾಗಿತ್ತು, ಹಾಕದೆ ಆಡ್ಬೇಕಾಗಿತ್ತು ಅಂತ ನನ್ಗನ್ನಿಸ್ತು. ಎಲ್ಲ ಸಖತ್ತಾಗಿ ಚೆನ್ನಾಗಿ ಆಡಿ ಟಾಸ್ಕು, ಆ ಒಂದು ಡಾರ್ಕ್ ಮೂಮೆಂಟ್ ಯಾಕೆ ಅಂತ ನನಗನ್ನಿಸ್ತು ಗುರು. ನೆನ್ನೆ ಎಪಿಸೋಡ್ ನೋಡಿದಾಗ ಸಖತ್ತಾಗಿತ್ತು. ಈ ಟಾಸ್ಕಲ್ಲಿ ಧ್ರುವಂತ್ ಮತ್ತೆ ಅಶ್ವಿನಿ ಗೆಲ್ತಾರೆ. ಸೋತಿರೋ ತಂಡದಿಂದ ಒಬ್ಬರನ್ನ ಔಟ್ ಮಾಡಬೇಕು ಅಂದ್ರೆ ರಾಶಿಕಾನ ಔಟ್ ಮಾಡ್ತಾರೆ. ಇವರಿಬ್ಬರಿಗೂ ಇನ್ನೊಂದು ಟಾಸ್ಕ್ ಕೊಡ್ತಾರೆ. ಅಶ್ವಿನಿ ಮತ್ತೆ ಧ್ರುವಂತ್ಗೆ ಒಂದು ಟಾಸ್ಕ್, ಅದು ಸಪೋರ್ಟಿಂಗ್ ಸಿಸ್ಟಮ್ ಟೈಪ್ ಟಾಸ್ಕ್ ಇರುತ್ತೆ. ಬೋರ್ಡ್ ಇರುತ್ತೆ. ಆ ಬೋರ್ಡ್ ಮೇಲೆ ಇವರಲ್ಲಿರ್ತಕ್ಕಂತಹ ನಕಾರಾತ್ಮಕ ಗುಣಗಳನ್ನು ಬರಿಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಎಲ್ಲ ಬರೀತಾ ಇರ್ತಾರೆ, ಹೊರಸ್ತಾ ಇರ್ತಾರೆ. ಯಾರ್ದು ಹೈಯೆಸ್ಟ್ ಇರುತ್ತೋ ಅವರು ಔಟ್ ಆಗ್ತಾರೆ, ಲೋಯೆಸ್ಟ್ ಇರೋರು ವಿನ್ ಆಗ್ತಾರೆ ಅಂತ ಟಾಸ್ಕ್ ಇರೋದು. ಅದು ಇನ್ನು ಎಪಿಸೋಡಲ್ಲಿ ಹಾಕಿಲ್ಲ, ಇವತ್ತು ಎಪಿಸೋಡಲ್ಲಿ ಹಾಕ್ತಾರೆ. ನೆನ್ನೆ ಎಪಿಸೋಡ್ ಮಾತ್ರ ಚೆನ್ನಾಗಿತ್ತು ಗುರು, ನನಗೆ ಇಷ್ಟ ಆಯಿತು ಪರ್ಸ್ನಲಿ. ನಿಮ್ಗೆ ಏನು ಅನ್ನಿಸ್ತು? ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಬರೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.